ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ವೈಟ್ ಕನ್ನಡ. ನಮ್ಮ ಇಂಗ್ಲಿಷ್ ಸರಣಿಯ 8ನೇ ಲೆಸನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಲೆಸನ್ 7ನಲ್ಲಿ ಡಿಡ್ ಬಗ್ಗೆ ಪೂರ್ತಿ ಕತೆ ಕಲ್ತಿದ್ವಿ ಅಲ್ವಾ? ಅದನ್ನು ಇವತ್ತು ಒಂದು ಸಣ್ಣ ಕ್ವಿಕ್ ರಿಕ್ಯಾಪ್ ಮಾಡೋಣ. ನೆನ್ಪಿಡಿ ನಮ್ಮ ಗೋಲ್ಡನ್ ಫಾರ್ಮುಲಾ ಡಿಡ್ ಪ್ಲಸ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಕ್ರಿಯಾಪದದ ಮೊದಲ ರೂಪ. ಸ್ನೇಹಿತರೆ, ನಾನು ನಿಮಗೆ ಒಂದು ಫಾರ್ಮುಲಾ ಹೇಳಿದ್ದೆ, ನೆನ್ಪಿಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಒಂದೇ ಕಾರ್ಡ್ನಲ್ಲಿ 2 ಸಿಂಹಗಳು ಇರೋಕ್ಕಾಗಲ್ಲ ಅಂತ. ಅಂದರೆ ಒಂದು ವಾಕ್ಯದಲ್ಲಿ ಡಿಡ್ ಅನ್ನೋ ಭೂತಕಾಲದ ಸಿಂಹ ಬಂದ ಮೇಲೆ ಅದರ ಪಕ್ಕದಲ್ಲಿರೋ ಕೆಲಸಗಾರ ಅಂದರೆ ವರ್ಬ್ ಮರ್ಯಾದೆಯಿಂದ ತನ್ನ ಮೂಲ ರೂಪದಲ್ಲೇ ಅಂದರೆ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಅಲ್ಲಿ ಮತ್ತೆ ಸ್ವ, ವೆಂಟ್, ವರ್ಕಡ್ ಅನ್ನೋ ಭೂತಕಾಲದ ಪದಗಳು ಬರಬಾರ್ದು. ಇವತ್ತು ಈ ಫಾರ್ಮುಲಾನ ಬಳಸಿ 10 ಪ್ರಶ್ನೆಗಳನ್ನು ಬಿಡಿಸೋಣ. 0 ಇಂದ ಹೀರೋ ಆಗೋಕ್ಕೆ ನೀವು ರೆಡಿನಾ? ಲೆಟ್ಸ್ ಸ್ಟಾರ್ಟ್. ನಾನಿಲ್ಲಿ 10 ಪ್ರಶ್ನೆಗಳನ್ನು ಕ್ವಿಜ್ ರೂಪದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಒಂದೊಂದೇ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗುವ. ಹಾಗೆ ಅದಕ್ಕೆ ಸರಿಯಾದ ಉತ್ತರ ಯಾವುದು, ಯಾಕೆ ಉಳಿದ ಉತ್ತರಗಳು ತಪ್ಪು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಡಿಡ್ ಯು ಡ್ಯಾಶ್ ಮೀ? ಇಲ್ಲಿ ನಾನು 4 ಆಪ್ಷನ್ ಕೊಟ್ಟಿದ್ದೀನಿ. ಮೊದಲನೇ ಆಪ್ಷನ್ನಲ್ಲಿ ಸಿ ಅಂತ ಇದೆ, ಎರಡನೇ ಆಪ್ಷನ್ನಲ್ಲಿ ಸಾ ಅಂತ ಇದೆ, ಮೂರನೇ ಆಪ್ಷನ್ನಲ್ಲಿ ಸೀಸ್ ಅಂತ ಇದೆ, ನಾಲ್ಕನೇ ಆಪ್ಷನ್ನಲ್ಲಿ ಸೀನ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಾನು ನಿಮಗೆ 10 ಸೆಕೆಂಡ್ ಟೈಮ್ ಕೊಟ್ಟಿದ್ದೀನಿ. ಉತ್ತರನ ನೀವು ಕಮೆಂಟ್ ಕೂಡ ಮಾಡ್ಬೋದು, ಇಲ್ಲದೆ ಹೋದರೆ ಯಾವುದೋ ನೋಟ್ಬುಕ್ಕಲ್ಲಿ ಕೂಡ ಬರೆದಿಟ್ಕೊಳ್ಬೋದು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿ, ನಿಮ್ಮ ಟೈಮ್ ಸ್ಟಾರ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಆಪ್ಷನ್ ಎ ಸರಿಯಾದ ಉತ್ತರ. ಸಿ ಯಾಕಂದರೆ ಡಿಡ್ ಜೊತೆ ಯಾವತ್ತು ಕ್ರಿಯಾಪದದ ಮೂಲ ರೂಪ ಇರಬೇಕು. ಇನ್ನು ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ ಇಲ್ಲಿ ಸಾ ಇದೆ, ಇದು ಪಾಸ್ಟ್ ಟೆನ್ಸ್. ಡಿಡ್ ಅನ್ನೋ ಭೂತಕಾಲದ ಸಿಂಹ ಬಂದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಪಾಸ್ಟ್ ಟೆನ್ಸ್ ಇರಬಾರ್ದು. ಇನ್ನು ಆಪ್ಷನ್ ಸಿ ಸೀನ್ ಯಾಕೆ ತಪ್ಪು ಅಂದರೆ ಇದು V3 ರೂಪ, ಇದನ್ನು ಬಳಸೋಕ್ಕೆ ಹ್ಯಾವ್ ಅಥವಾ ಹ್ಯಾಸ್ ಸಹಾಯ ಬೇಕು. ಇನ್ನು ಆಪ್ಷನ್ ಡಿ ಸೀಸ್, ಇದು ಯಾಕೆ ತಪ್ಪು ಅಂದರೆ ಇದು ವರ್ತಮಾನ ಕಾಲದ ಏಕವಚನಕ್ಕೆ ಮಾತ್ರ ಬಳಸೋದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಸಿ. ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆಯಲ್ಲಿ ಡಿಡ್ ಶಿ ಡ್ಯಾಶ್ ಟು ಸ್ಕೂಲ್ ಅಂತ ಇದೆ. ನಾನಿಲ್ಲಿ 4 ಆಪ್ಷನ್ ಕೊಟ್ಟಿದ್ದೀನಿ. ಮೊದಲನೇ ಆಪ್ಷನ್ನಲ್ಲಿ ವೆಂಟ್, ಎರಡನೇ ಆಪ್ಷನ್ನಲ್ಲಿ ಗಾನ್, ಮೂರನೇ ಆಪ್ಷನ್ನಲ್ಲಿ ಗೋ, ಹಾಗೆ ನಾಲ್ಕನೇ ಆಪ್ಷನ್ನಲ್ಲಿ ಗೋಯಿಂಗ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೀವೇ ಹೇಳಬೇಕು. ಸರಿ, ಈಗ ನಿಮ್ಮ ಟೈಮ್ ಸ್ಟಾರ್ಟ್. ನೋಡಿದ್ರ ಫ್ರೆಂಡ್ಸ್, ಸರಿಯಾದ ಉತ್ತರ ಆಪ್ಷನ್ ಸಿ ಗೋ. ಇದು ಕ್ರಿಯಾಪದದ ಮೊದಲ ರೂಪ, ಹಾಗಾಗಿ ಇದೇ ಆನ್ಸರ್ ಸರಿಯಾದದ್ದು. ಹಾಗೆ ಆಪ್ಷನ್ ಎ ವೆಂಟ್, ಇದು ಯಾಕೆ ತಪ್ಪು ಅಂದರೆ ಡಿಡ್ ಜೊತೆ ವೆಂಟ್ ಅಂದರೆ ಒಂದೇ ಮನೆಯಲ್ಲಿ 2 ಯಜಮಾನರು ಇದ್ದ ಹಾಗೆ ಆಗುತ್ತೆ, ಅದು ಜಗಳಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ವೆಂಟ್ ಇದು ತಪ್ಪು. ಹಾಗೆ ಆಪ್ಷನ್ ಬಿ ಗೋನ್, ಇದು V3 ರೂಪ ಅಂದರೆ ಕ್ರಿಯಾಪದದ 3ನೇ ರೂಪದಲ್ಲಿದೆ, ಇಲ್ಲಿ ಸೆಟ್ ಆಗಲ್ಲ. ಇನ್ನು ಆಪ್ಷನ್ ಡಿ ಗೋಯಿಂಗ್ ಅಂದರೆ ಕೆಲಸ ಇನ್ನೂ ನಡೀತಾ ಇದೆ ಅಂತ ಅರ್ಥ. ಆದರೆ ನಾವು ಪ್ರಶ್ನೆ ಕೇಳ್ತಿರೋದು ಭೂತಕಾಲದ ಬಗ್ಗೆ, ಹಾಗಾಗಿ ಗೋಯಿಂಗ್ ಕೂಡ ತಪ್ಪು. ಇನ್ನು ಮೂರನೇ ಕ್ವಶನನ್ನು ನೋಡೋಣ. ಇಲ್ಲಿ ಐ ಡಿಡಂಟ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಎ ವರ್ಕ್, ಆಪ್ಷನ್ ಬಿ ವರ್ಕ್ಡ್, ಆಪ್ಷನ್ ಸಿ ವರ್ಕಿಂಗ್, ಆಪ್ಷನ್ ಡಿ ವರ್ಕ್ಸ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್. ನೋಡಿದ್ರ ಫ್ರೆಂಡ್ಸ್, ಆಪ್ಷನ್ ಎ ವರ್ಕ್ ಇದು ಸರಿಯಾದ ಉತ್ತರ. ಯಾಕಂದರೆ ಡಿಡಂಟ್ ಪಕ್ಕ ಯಾವಾಗಲೂ ಕ್ರಿಯಾಪದದ ಮೊದಲ ರೂಪ ಇರಲೇಬೇಕು. ಇನ್ನು ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ ಇಲ್ಲಿ ವರ್ಕ್ಡ್ ಅಂತ ಇದೆ. ಡಿಡಂಟ್ ಬಂದ ಮೇಲೂ ಕೂಡ ನಾವು ಕ್ರಿಯಾಪದದ 2ನೇ ರೂಪ ಬಳಸೋದು ದೊಡ್ಡ ಗ್ರಾಮರ್ ಮಿಸ್ಟೇಕ್. ಹಾಗೆ ಆಪ್ಷನ್ ಸಿ ಕೂಡ ತಪ್ಪು, ಇಲ್ಲಿ ವರ್ಕಿಂಗ್ ಇರೋದ್ರಿಂದ ಇದನ್ನು ಬಳಸೋಕೆ ಆಗಲ್ಲ. ಇನ್ನು ಆಪ್ಷನ್ ಡಿ ವರ್ಕ್ಸ್, ಇದು ಕೇವಲ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸ್ತೀವಿ. ಈಗ ಕ್ವಶನ್ ನಂಬರ್ 4 ನೋಡೋಣ. ಇಲ್ಲಿ ಡಿಡ್ ದೇ ಡ್ಯಾಶ್ ದ ಮ್ಯಾಚ್ ಅಂತ ಪ್ರಶ್ನೆ ಮಾಡಿದ್ದಾರೆ.
ಆಪ್ಷನ್ ಎ ಒನ್, ಆಪ್ಷನ್ ಬಿ ವಿನ್ನಿಂಗ್, ಆಪ್ಷನ್ ಸಿ ವಿನ್, ಆಪ್ಷನ್ ಡಿ ವಿನ್ಸ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್. ನೋಡಿದ್ರ ಫ್ರೆಂಡ್ಸ್, ಆಪ್ಷನ್ ಸಿ ವಿನ್ ಇದು ಸರಿಯಾದ ಉತ್ತರ. ಯಾಕಂದರೆ ನಾವು ಡಿಡ್ ಪಕ್ಕ ಯಾವಾಗಲೂ ಕ್ರಿಯಾಪದದ ಮೊದಲ ರೂಪ ಬಳಸ್ತೀವಿ. ಹಾಗಾಗಿ ಡಿಡ್ ದೇ ವಿನ್ ಅನ್ನೋದು ಸರಿಯಾದ ಆನ್ಸರ್. ಹಾಗೆ ಆಪ್ಷನ್ ಎ ಒನ್ ಇದು ತಪ್ಪು. ಯಾಕಂದರೆ ಡಿಡ್ ಜೊತೆ ಒನ್ ಬಳಸೋದು ಅಂದರೆ ಸಿಂಹದ ಮುಂದೆ ಹುಲಿ ಇಟ್ಟ ಹಾಗೆ, ಇಬ್ಬರು ಜಗಳ ಮಾಡ್ತಾರೆ. ಹಾಗೆ ಆಪ್ಷನ್ ಬಿ ವಿನ್ನಿಂಗ್ ಇಲ್ಲಿ ಪ್ರಶ್ನೆಗೆ ಮ್ಯಾಚೇ ಆಗಲ್ಲ. ಇನ್ನು ಆಪ್ಷನ್ ಡಿ ವಿನ್ಸ್ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸುವಂತಹ ವರ್ಡ್. ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ವಿನ್. ಇನ್ನು ಕ್ವಶನ್ ನಂಬರ್ 5, ಇಲ್ಲಿ ಡಿಡ್ ಡ್ಯಾಶ್ ಟೆಲ್ ಯು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಪ್ಷನ್ ಎ ಹಿ ಅಂತಿದೆ, ಆಪ್ಷನ್ ಬಿ ಶಿ, ಆಪ್ಷನ್ ಸಿ ದೇ, ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಸರಿಯಾದ ಉತ್ತರ ಯಾವುದು? ನೀವೇ ಹೇಳಬೇಕು. ನಿಮ್ಮ ಟೈಮ್ ಸ್ಟಾರ್ಟ್. ಓಕೆ, ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಮೂರು ಜನಗಳನ್ನು ಸೂಚಿಸುತ್ತದೆ. ಇಂಗ್ಲಿಷ್ನಲ್ಲಿ ಡಿಡ್ ಅನ್ನೋದು ತುಂಬ ಜೆಂಟಲ್ಮ್ಯಾನ್. ಅವನು ಎಲ್ಲರ ಜೊತೆಗೂ ಹಿ ಶಿ ಅಥವಾ ದೇನೇ ಇರಲಿ ಚೆನ್ನಾಗಿ ಹೊಂದ್ಕೊಳ್ತಾನೆ. ಹಾಗಾಗಿ ಸರಿಯಾದ ಉತ್ತರ ಆಲ್ ಆಫ್ ದಿಸ್ ಅಂದರೆ ಆಪ್ಷನ್ ಡಿ ಇದು ಕರೆಕ್ಟ್ ಆದ ಆನ್ಸರ್. ಹಾಗೆ ಕ್ವಶನ್ ನಂಬರ್ 6 ಅನ್ನ ನೋಡೋಣ. ಇಲ್ಲಿ ಐ ಡಿಡಂಟ್ ಡ್ಯಾಶ್ ದ ರೆಂಟ್ ಅಂತ ಇದೆ. ಆಪ್ಷನ್ ಎ ಪೇಡ್, ಆಪ್ಷನ್ ಬಿ ಪೇ, ಆಪ್ಷನ್ ಸಿ ಪೇಯಿಂಗ್, ಆಪ್ಷನ್ ಡಿ ಪೇಸ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್. ಹೌದು, ಇಲ್ಲಿ ಪೇಡ್ ಅನ್ನೋದು ತಪ್ಪು. ನಮಗೆ ವರ್ಬ್ನ ಕ್ರಿಯಾಪದದ ಎರಡನೇ ರೂಪ ಬೇಡ. ಹಾಗೆ ಆಪ್ಷನ್ ಸಿ ಪೇಯಿಂಗ್ ಇಲ್ಲಿ ವರ್ಕ್ ಆಗಲ್ಲ. ಹಾಗೆ ಆಪ್ಷನ್ ಡಿ ಕೂಡ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಕೆ ಆಗುವಂತಹ ಪದ. ಹಾಗಾಗಿ ಇದನ್ನು ಕೂಡ ನಾವು ಈ ಸೆಂಟೆನ್ಸ್ನಲ್ಲಿ ಬಳಸೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಪೇ. ಇದು ವರ್ಬ್ನ ಮೊದಲ ರೂಪ. ಹಾಗಾಗಿ ನಾವು ಯಾವಾಗಲೂ ಡಿಡ್ ಪಕ್ಕದಲ್ಲಿ ವರ್ಬ್ನ ಮೊದಲ ರೂಪ ಬಳಸೋದ್ರಿಂದ ಇದು ಸರಿಯಾದ ಆನ್ಸರ್. ಕ್ವಶನ್ ನಂಬರ್ 7 ನೋಡೋಣ. ಡಿಡ್ ಶಿ ಡ್ಯಾಶ್ ಲಂಚ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಆಪ್ಷನ್ ನೋಡೋಣ. ಆಪ್ಷನ್ ಎ ಏಟ್, ಆಪ್ಷನ್ ಬಿ ಈಟ್, ಆಪ್ಷನ್ ಸಿ ಈಟನ್, ಆಪ್ಷನ್ ಡಿ ಈಟಿಂಗ್. ಸರಿಯಾದ ಉತ್ತರ ಯಾವುದು? ನೀವು ಟ್ರೈ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ ಈಟ್. ಯಾಕಂದ್ರೆ ಡಿಡ್ ಪಕ್ಕದಲ್ಲಿ ಯಾವಾಗಲೂ ಕ್ರಿಯಾಪದದ ಮೊದಲನೇ ರೂಪ ಇರೋದ್ರಿಂದ ಇದು ಸರಿಯಾದ ಆನ್ಸರ್. ಹಾಗಾದ್ರೆ ಉಳಿದ ಆನ್ಸರ್ ಯಾಕೆ ತಪ್ಪು ಅಂತ ನೋಡೋಣ. ಆಪ್ಷನ್ ಎ ಇದು ಏಟ್ ಅಂತ ಇದೆ. ಪಾಸ್ಟ್ ಟೆನ್ಸ್ ಡಿಡ್ ಇರೋದ್ರಿಂದ ಇದು ಬೇಡ. ಹಾಗೆ ಆಪ್ಷನ್ ಸಿ ಈಟನ್ ಅಂತ ಇದೆ. ಇದು ಕ್ರಿಯಾಪದದ ಮೂರನೇ ರೂಪ. ಹಾಗಾಗಿ ನಾವಿದನ್ನ ಬಳಸೋದಿಲ್ಲ. ಇನ್ನು ಆಪ್ಷನ್ ಡಿ ಈಟಿಂಗ್ ಇದು ಕೂಡ ತಪ್ಪು. ಯಾಕಂದ್ರೆ ಈಟಿಂಗ್ ಅನ್ನೋ ಪದನ ನಾವು ಕೆಲಸ ನಡೀತಾ ಇರಬೇಕಾದ್ರೆ ಬಳಸುವಂತಹ ಪದ. ಆದರೆ ಇಲ್ಲಿ ಕೆಲಸ ಆಲ್ರೆಡಿ ಆಗೋಗಿದೆ. ಆದ್ರಿಂದ ನಾವು ಡಿಡ್ ಪಕ್ಕ ಕ್ರಿಯಾಪದದ ಮೊದಲ ರೂಪವನ್ನು ಬಳಸ್ತೇವೆ ಹೊರತು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸೋದಿಲ್ಲ. ಹಾಗಾಗಿ ಈ ಆನ್ಸರ್ ಕೂಡ ತಪ್ಪು. ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಈಟ್. ಹಾಗೆ ಇಲ್ಲಿ ಕ್ವಶನ್ ನಂಬರ್ 8, ದೇ ಡಿಡಂಟ್ ಡ್ಯಾಶ್ ದ ಫೋನ್ ಅಂತ ಇದೆ. ಆಪ್ಷನ್ ಎ ಸೆಂಟ್, ಆಪ್ಷನ್ ಬಿ ಸೆಂಡ್, ಆಪ್ಷನ್ ಸಿ ಸೆಂಡಿಂಗ್, ಆಪ್ಷನ್ ಡಿ ಸೆಂಡ್ಸ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್.
ಹೌದು ಫ್ರೆಂಡ್ಸ್, ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಸೆಂಡ್ ಕಳಿಸ್ಲಿಲ್ಲ ಅನ್ನೋಕೆ ಡಿಡೆಂಟ್ ಸೆಂಡ್ ಅಂತ ಹೇಳ್ತೀವಿ. ಹಾಗಾದ್ರೆ ತಪ್ಪಾದ ಉತ್ತರ ಯಾವುದು? ಆಪ್ಷನ್ ಎ ಸೆಂಟ್ ಅನ್ನೋದು ಭೂತಕಾಲ, ಇದು ತಪ್ಪಾದ ಬಳಕೆ. ಜೊತೆಗೆ ಆಪ್ಷನ್ ಡಿ ಸೆಂಡ್ಸ್ ಇದು ವರ್ತಮಾನ ಕಾಲ, ಇದನ್ನ ನಾವು ಬಳಸೋದಿಲ್ಲ. ಹಾಗೆ ಆಪ್ಷನ್ ಸಿ ಸೆಂಡಿಂಗ್ ಇದನ್ನು ಕೂಡ ಬಳಸೋದಿಲ್ಲ, ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಹಾಗೆ ಕ್ವಶನ್ ನಂಬರ್ 9, ಐ ಡಿಡಂಟ್ ಡ್ಯಾಶ್ ಅಂತ ಇದೆ. ಆಪ್ಷನ್ಸ್ ಎ ಫಾರ್ಗಾಟ್, ಆಪ್ಷನ್ ಬಿ ಫಾರ್ಗೆಟ್, ಆಪ್ಷನ್ ಸಿ ಫಾರ್ಗೆಟಿಂಗ್, ಆಪ್ಷನ್ ಡಿ ಫಾರ್ಗೆಟ್ಸ್ ಅಂತ ಆಪ್ಷನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಿಮ್ಮ ಟೈಮ್ ಸ್ಟಾರ್ಟ್. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ ಫಾರ್ಗೆಟ್. ನಾನು ಮರಿಲಿಲ್ಲ ಅನ್ನೋಕೆ ಐ ಡಿಡೆಂಟ್ ಫಾರ್ಗೆಟ್ ಅಂತ ಹೇಳ್ತೀವಿ. ಹಾಗಾದ್ರೆ ತಪ್ಪಾದ ಉತ್ತರ ಯಾವುದು? ಆಪ್ಷನ್ ಎ ಫಾರ್ಗಾಟ್, ಇದು ತಪ್ಪಾದ ಬಳಕೆ. ಹಾಗೆ ಆಪ್ಷನ್ ಸಿ ಫಾರ್ಗೆಟಿಂಗ್ ಇಲ್ಲಿ ಸೆಟ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಕೆಲಸ ಆಗೋಗಿದೆ. ಫಾರ್ಗೆಟಿಂಗ್ ಅನ್ನೋ ಪದನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮಾತ್ರ ಬಳಸ್ತೀವಿ. ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಫಾರ್ಗೆಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಇಲ್ಲಿ ಸರಿಯಾದ ವಾಕ್ಯ ಯಾವುದು? ನಾನು 3 ಆಪ್ಷನ್ ಕೊಟ್ಟಿದ್ದೀನಿ, ನೀವು ಆಯ್ಕೆ ಮಾಡಿ. ಆಪ್ಷನ್ ಎ ಯಲ್ಲಿ ಡಿಡ್ ಯು ಸ್ಪೋಕ್, ಆಪ್ಷನ್ ಬಿ ಡಿಡ್ ಯು ಸ್ಪೀಕ್, ಆಪ್ಷನ್ ಸಿ ಡೂ ಯು ಸ್ಪೋಕ್ ಅಂತ ಪ್ರಶ್ನೆ ಕೇಳಿದ್ದೀನಿ. ಈಗ ನೀವು ಆನ್ಸರ್ ಮಾಡಬೇಕು. ನಿಮ್ಮ ಟೈಮ್ ಸ್ಟಾರ್ಟ್. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ ಡಿಡ್ ಯು ಸ್ಪೀಕ್. ಇಲ್ಲಿ ರೂಲ್ ಕರೆಕ್ಟ್ ಆಗಿದೆ. ಆಪ್ಷನ್ ಎ ನಲ್ಲಿ ಡಿಡ್ ಮತ್ತು ಸ್ಪೋಕ್ ಎರಡು ಕ್ರಿಯಾಪದದ ಎರಡನೇ ರೂಪದಲ್ಲಿದೆ, ಹಾಗಾಗಿ ಇದು ತಪ್ಪು. ಹಾಗೆ ಆಪ್ಷನ್ ಸಿ ಕೂಡ ಡೂ ಜೊತೆ ಸ್ಪೋಕ್ ಇದೆ, ಇದು ಸಂಪೂರ್ಣವಾಗಿ ತಪ್ಪು. ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಡಿಡ್ ಯು ಸ್ಪೀಕ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾಕೆ ತಪ್ಪು ಅನ್ನೋದು ಗೊತ್ತಾದರೆ ಯಾವುದು ಸರಿ ಅನ್ನೋದು ಯಾವತ್ತೂ ಮರೆಯಲ್ಲ. ಇವತ್ತಿನ ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಮ್ಮ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.